ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ನಂಬಿಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ, ಇವತ್ತು ನಮ್ಮೊಂದಿಗೆ ವಿಜಯ್ ಅವರಿದ್ದಾರೆ, ನಮ್ಮ ಪಕ್ಕ ತೋಟದವರು. ಇವತ್ತು ಅವರ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಸ್ವಲ್ಪ ಸಣ್ಣ ಹೆಡೆ ಬರುತ್ತೆ ಅಂತ ಹೇಳಿದರು. ಅದ್ರ ಬಗ್ಗೆ ಅವ್ರ ಹತ್ರನೇ ಬರೀ ಮಾತಾಡೋದಕ್ಕಿಂತ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ವಿಚಾರದಲ್ಲಿ ನಾವಿಲ್ಲಿ ಬಂದ್ವಿ. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಮೊನ್ನೆಯಿಂದನೂ ಹೇಳಿದ್ರಿ, ಈ ಅಡಿಕೆ ಗಿಡದಲ್ಲಿ, ಚಿಕ್ಕ ಗಿಡದಲ್ಲಿ ಸಣ್ಣ ಹೆಡೆ ಬರುತ್ತೆ ಯಾಕೆ ಅಂತ ಕೇಳಿದ್ರಿ. ಹೌದು. ಇದು ನಾವು ಕರೆಕ್ಟಾಗಿ ಹೇಳಬೇಕಂದ್ರೆ ಬೇರು ಹುಳದ ತೊಂದರೆ. ಇದು ಬೇರು ಹುಳಕ್ಕೆ ಬಾಧಿತವಾಗಿದೆ. ಬೇರು ಹುಳ ಅಡಿಗಡೆ ಬೇರನ್ನು ತಿನ್ನುತ್ತೆ. ಯಾಕೆ ತಿನ್ನುತ್ತೆ ನೋಡಿದ್ರೆ ನೀವು ಈಗ ನೋಡಿರಿ, ಈ ಮಳೆಗಾಲದಲ್ಲಿ ಮಳೆ ಬಂದ ತಕ್ಷಣ ಹೆಡೆ ಬರೋದೆಲ್ಲ ಉದ್ದ ಬಂದಿದೆ. ನೀವು ಏನು ಮಾಡ್ತೀರಿ, ಇದನ್ನು ನೋಡಿಕೊಂಡು ಕಾಯಿಲೆ ಇದು ಹೊರಗೆ ಹೋಗಿದೆ, ಇದಕ್ಕೆ ಕಾಯಿಲೆ ಇಲ್ಲ ಅಂತ ತಿಳ್ಕೊಳ್ತೀರಿ. ಹೌದಲ್ವ? ಇದು ಬೇಸಿಗೆಯಲ್ಲಿ ಬಂದಿರೋ ಹೆಡೆ. ಇದು ಮೇ ತಿಂಗಳಲ್ಲಿ, ಏಪ್ರಿಲಲ್ಲಿ, ಮಾರ್ಚಲ್ಲಿ ಬಂದಿರೋ ಹೆಡೆ. ಇದು ಈಗ ಬಂದಿರೋ ಹೆಡೆ, ಈಗ ಒಂದು 2 ತಿಂಗಳಾಯ್ತು ಮಳೆಗಾಲದಲ್ಲಿ. ಕಾರಣ ಇಷ್ಟೇ, ಈ ಬೇರುಳ ಅನ್ನೋದು ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ಆ ಬೇರಿಗೆ ಬರುತ್ತೆ, ಆ ಪಸೆ ಇರೋದಿಲ್ಲ, ಆ ಮಣ್ಣಲ್ಲಿ ಪಸೆ ಇಲ್ಲದೆ ಇರೋದ್ರಿಂದ ಆ ಬೇರುಳ ಅಡಿಕೆ ಬೇರನ್ನು ತಿನ್ನಲಿಕ್ಕೆ, ತುದಿ ಬೇರನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಈ ಬೇರು ಅಂತಂದರೆ ಈ ಬಿಳಿ ಭಾಗನ ತಿನ್ನಲಿಕ್ಕೆ ಶುರು ಮಾಡುತ್ತೆ. ಆಗ ಬಿಳಿ ಭಾಗನ ತಿನ್ನಲಿಕ್ಕೆ ಶುರು ಮಾಡಿದಾಗ ಅದೇನಾಗ್ತದೆ, ಫುಡ್ ತಗೊಳ್ಳೋದು ಕಡಿಮೆ ಆಗ್ತದೆ ಬೇರು. ಆಗ ಫುಡ್ ತಗೊಳ್ಳೋದು ಕಡಿಮೆ ಆದಾಗ ಅಲ್ಲಿ ಏನಾಗ್ತದೆ, ಹೆಡೆ ಬರುವಂಥದ್ದೆಲ್ಲ ಇಷ್ಟು ಉದ್ದ ಗಿಡ ಬರುತ್ತೆ. ಒಂದು ಅದರಲ್ಲಿ ಬೇರು ಹುಳದಲ್ಲಿ ಕೆಲವರೆಲ್ಲ ತೋರಿಸ್ತಾರೆ, ಕೆಲವೊಂದು ವಿಡಿಯೋದಲ್ಲೆಲ್ಲ ತೋರಿಸ್ತಾರೆ. ಈ ಗೊಬ್ಬರ ಹುಳ ಕೇಳಿದ್ರೆ, ಗೊಬ್ಬರ ಗುಂಡಿಲಿ ಇರ್ತಕ್ಕಂಥ, ಕಾಂಪೋಸ್ಟಲ್ಲಿ ಇರ್ತಕ್ಕಂಥ ನೋಡಿದ್ರೆ ಆ ಬೇರು ಹುಳ ಅಂತ ಹೇಳ್ತಾರೆ. ಅದು ಬೇರು ಹುಳ ಅಲ್ಲ. ಈ ಬೇರು ಹುಳ ಅಂದರೆ ಇದು ಚಟ್ಟೆ ಆಕಾರದಲ್ಲಿ ಇರ್ತದೆ, ಹೀಗೆ ಚಟ್ಟೆ ಆಕಾರದಲ್ಲಿ ಇರ್ತದೆ, ಮೂತಿ ಭಾಳ ಗಟ್ಟಿಯಾಗಿರುತ್ತೆ ಈ ಬೇರು ಹುಳ. ಇದು ಭಾಳ ಅಪರೂಪ, ಇದು ಕಡಿಮೆ ಇರೋದು. ಒಂದು ಇದನ್ನು ಕಂಟ್ರೋಲ್, ಇದು 2 ವರ್ಷ ಲೈಫ್ ಟೈಮ್, ಇದು 2 ವರ್ಷ ಬದುಕುತ್ತೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ, ಬೇರೆ ಯಾವುದೇ ಕೆಮಿಕಲಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಗಿಂಬಲ ಹಾಕಿದ್ರು ಒಂದು ಸ್ವಲ್ಪ ಟೈಮ್ ವರ್ಕ್ ಮಾಡುತ್ತೆ ಅಷ್ಟೇ ಬಿಟ್ಟು ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಮತ್ತು ಅಕ್ಟೋಬರ್ ನವಂಬರಲ್ಲಿ ಬಿಲ್ಡಿಂಗ್ಲಿಗೆ ಅದು ಬಂದು ಮೆಟ್ಟೆ ಇಟ್ಟು ಇದು ಮಾಡುತ್ತೆ. ಆವಾಗ ನಾವು ಅದನ್ನು ಹಿಡಿಯೋದು ಇದು ಮಾಡೋದೆಲ್ಲ ಸ್ವಲ್ಪ ತ್ರಾಸ ಕೆಲಸ, ಆಗದೇ ಇರೋ ಕೆಲಸ. ನಾವು ಕಂಡಿಡಿದು ಸುಲಭ ಉಪಾಯ ಅಂತಂದರೆ, ನಮ್ಮದು ಮೊದಲೆಲ್ಲ ಇದೇ ಟೈಪ್ ಇತ್ತು. ಇದರಲ್ಲಿ ಮೆಟ್ರೈಸಮ್ ಅಂತೇಳಿ ಒಂದು ಟ್ರೈಕೋಡರ್ಮ ಬರುತ್ತೆ. ನೀವು ಟ್ರೈಕೋಡರ್ಮ ಬರೀ ಸೂಕ್ಷ್ಮ ಕೆಲಸ ಮಾಡ್ತವೆ, ಮತ್ತು ಬೇರುಗಳಿಗೆ ಔಷಧಿ ಗೊಬ್ಬರಗಳನ್ನೆಲ್ಲ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಇದು ಕೀಟನಾಶಕ ಸಮೇತ ಕೆಲಸ ಮಾಡುತ್ತೆ. ಯಾವುದು ಮೆಟ್ರೈಸಮ್ ಮಾತ್ರ, ಬೇರೆ ಟ್ರೈಕೋಡರ್ಮ ಅಲ್ಲ. ಸೂಡೋಮೋನಾಸ್, ಬ್ಯಾಸಿಲಸ್ ಅದು ಇದಲ್ಲ. ಈ ಮೆಟ್ರೈಸಮ್ಮು ಏನು ಮಾಡುತ್ತೆ ಅಂತಾರೆ, ಈ 2 ವರ್ಷದ ಲೈಫ್ ಟೈಮ್ ಅಂತ ಹೇಳಿದ್ರೆ ನಾವು ಹೇಳಿದೆ ನಾನು ಬೇರುಳಕ್ಕೆ. ಈಗ 6 ತಿಂಗಳು ಅಥವಾ 3 ತಿಂಗಳು ಮೊಟ್ಟೆಗೆ ಸ್ಮೂತ್ ಇರ್ತಕ್ಕಂಥ ಭಾಗಕ್ಕೆ ಏನಾಗುತ್ತೆ, ನಾವು ಟ್ರೈಕೋಡರ್ಮನ ಮೆಟ್ರೈಸಮನ್ನ ಇದು ಮಾಡಿ ಹಾಕಿದಾಗ, ನಾವು ಅದನ್ನು ಜೀವಾಮೃತಕ್ಕೆ ಮಾಡಿ ಹಾಕಿದಾಗ ಅದೇನಾಗುತ್ತೆ ಅಂದ್ರೆ, ಆ ಬೇರಿನ ಹುಳದ ಮೈ ಮೇಲೆ ಆ ಭಾಗನ ಮೇಲು ಕಡೆಗೆ ಫಂಗಸ್ ಕ್ರಿಯೇಟ್ ಮಾಡಿ ಅದನ್ನು ನಿಧಾನವಾಗಿ ಚರ್ಮನ ಕೊಲ್ಲುತ್ತದೆ, ಕಾಯಿಲೆ ಬರ್ತದೆ. ಈ ಚರ್ಮ ಕಾಯಿಲೆ ಬರುತ್ತಲ್ಲ, ಅದೇ ಟೈಪ್ ಕಾಯಿಲೆ ಬರುತ್ತೆ. ಅದೇ ಟೈಪ್ ಕಾಯಿಲೆ ಬಂದಾಗ ಅದೇನಾಗ್ತದೆ, ಸಾಯುತ್ತೆ. ಅದರಲ್ಲಿ ದೊಡ್ಡ ಹುಳ ಸಾಯೋದಿಲ್ಲ, ವಯಸ್ಸಾದ ಹುಳ ಸಾಯೋದಿಲ್ಲ. ಇದು ಸಣ್ಣ ಹುಳ, ಮರಿ ಹುಳ ಸಾಯ್ತದೆ. ಆವಾಗ ಏನು ಮಾಡ್ಬೇಕಂತಂದ್ರೆ, ನಾವು ಬೇರು ಹುಳಕ್ಕೆ 2 ಸರಿ, 6 ತಿಂಗಳಿಗೆ ಒಂದ್ಸರಿ 2 ಸರಿ ನಾವು ಅದನ್ನು ಬೇರು ಹುಳಕ್ಕೆ ಮೆಟ್ರೈಸಮನ್ನು ಹಾಕಿದರೆ ಆವಾಗ ಏನಾಗ್ತದೆ, ಸಣ್ಣ ಹುಳ ಮರಿ ಎಲ್ಲ ಸಾಯುತ್ತೆ. ಆ ದೊಡ್ಡ ಹುಳದ ಲೈಫ್ ಟೈಪ್ ಎಷ್ಟು ಅಂತಂದರೆ 2 ವರ್ಷ. 2 ವರ್ಷಕ್ಕೆ ತನ್ನಿಂತಾನೇ ಸಾಯುತ್ತೆ. ಹಾಗೆ ಅಷ್ಟು ಕಂಟ್ರೋಲ್ ಆಗುತ್ತೆ ಒಂದು. ಮತ್ತು 2ನೇದು, ನಮ್ಮ ತೋಟಕ್ಕೆ ಚರಂಡಿ ಬೇಕು. 2ನೇದು ನೀರು ನಿಲ್ಬಾರ್ದು, ಫಂಗಸ್ ಇದಾಗಬಾರ್ದು. 3ನೇದು ಅಂತ ಹೇಳಿದ್ರೆ, ನಾವು ಬಾಳೆ ಹಾಕಬೇಕು. ತೋಟದ ಮಧ್ಯದಲ್ಲಿ ಬಾಳೆ ಇರಬೇಕು. ನಮ್ಮ ತೋಟದ ಮಧ್ಯದಲ್ಲಿ ಕಾಫಿ ಇದೆ, ಈ ಬಾಳೆ ಹಾಕಬೇಕು. ಅಡಿಕೆ ತೋಟದಲ್ಲಿ ಬಾಳೆ ಹಾಕಬೇಕು. ಹೊಸದಾಗಿ ನೆಡೋರು, ಅದು ಇದು ಮಾಡೋರು ಎಲ್ಲರೂ ಹೊಸದಾಗಿ ತೋಟ ಮಕ್ಕಳು ಬಾಳೆ ಹಾಕಬೇಕು. ಬಾಳೆ ಯಾಕೆ ಹಾಕ್ಬೇಕಂತಂದರೆ, ಅಡಿಕೆ ಬೇರೆ ಹೆಂಗೆ ಬಾಳೆಲ್ಲೂ ಸ್ಮೂತ್ ಇದೆ, ನೀರಿದೆ. ಆ ನೀರಿದ್ದಾಗ ಏನಾಗ್ತದೆ, ಆ ಬೇರನ್ನು ನೀರು ತಿನ್ನಲಿಕ್ಕೆ ಬರ್ತವೆ. ಯಾವುದು ಹುಳ ಬರುತ್ತೆ. ಹುಳ ಏನಾಗುತ್ತೆ, ಅದಕ್ಕೆ ಈ ಅಡಿಕೆ ಬೇರಿಂದ ಅದಕ್ಕೆ ಡಿಸ್ಪ್ಯಾಚ್ ಆಗ್ತದೆ. ಆವಾಗ ಇದಕ್ಕೆ ಕಾಯಿಲೆ ತನ್ನಿಂತಾನೆ ಕಡಿಮೆ ಆಗುತ್ತೆ. ಅಂದರೆ 100% ಅಲ್ಲ, ಕಡಿಮೆ ಆಗುತ್ತೆ. ಹಾಗೆ ಈ ಗೊಬ್ಬರ ಹುಳ ಉಂಟಲ್ಲ, ಗೊಬ್ಬರ ಹುಳದಲ್ಲಿ ಒಂದು, ಅದು ಯಾವುದೇ ಕಾರಣಕ್ಕೂ ಈ ಬೇರೆ ಅಂತಿನಲ್ಲ, ಸಾವಯವ ವಸ್ತುಗಳನ್ನು ಮಾತ್ರ ತಿಂದು ಉಂಡೆ ಮಾಡಿ ಅದು ಇದು ಮಾಡುತ್ತೆ. ಒಂದು, ಈ ಅಡಿಕೆಗೆ, ತೆಂಗಿಗೆಲ್ಲ ಕಪ್ಪು ಹುಳ ಬರುತ್ತೆ, ರಾತ್ರಿ ಲೈಟಿಗೆ ಬರುತ್ತಲ್ಲ, ಬೀಟಲ್ ಅಂತ ಹೇಳ್ತಾರಲ್ಲ, ಅದು ಕನ್ವರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಕಂಬಳಿ ಹುಳ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದು? ಬಿಳಿ ಹುಳ. ನಾನು ಕಾಕ್ ಚಪ್ಪರ್ ಅಂತ ಹೇಳ್ತೀವಿ. ಈ ಕೋಳಿಗಳೆಲ್ಲ ತಿಂತವೆ, ಗೊಬ್ಬರದಲ್ಲಿ ಇರ್ತವೆ, ಉಂಡೆ ದೊಡ್ಡದಾಗಿರುತ್ತೆ. ಅದು ಅದೆಲ್ಲ ಹುಡುಕಿದ ಇಲ್ಲಿ ಅಡಿಗಡೆ ಆಳದಲ್ಲಿ ಸಿಗುತ್ತೆ. ಈ ಬೇರುಳ ಅಂತಂದು ಉದ್ದ ಚಟ್ಟೆ ಆಗಿರುತ್ತೆ, ಇಷ್ಟು ಉದ್ದ ಇರುತ್ತೆ. ಅದು ಈ ಬೇರನ್ನು ತಿನ್ನುವಂಥದ್ದು. ಅದು ಇಷ್ಟು ಕೆಲಸ ಮಾಡುತ್ತೆ. ಇಷ್ಟು ಕೆಲಸ ಮಾಡಿದರೆ ಸಾಕಾಗುತ್ತೆ. ಹಾಗೆ ಸರಿ. ನಾನು ಅಂದ್ಕೊಂಡೆ, ಇವಾಗ ಈ ರೋಗ ಅಂತೇಳಿ ನಾವು ಇದಕ್ಕೆ ಏನೇನೋ
ಔಷಧಿ ಇಲ್ಲ ಇಲ್ಲ ಔಷಧಿ ಮಾಡ್ಬೋದು. ಆದರೆ ನೀವು ಹೇಳೋ ಮಾಹಿತಿ ನೋಡಿದ್ರೆ ಈಗ ಬೇರಿನ ಹುಳ ಅಂತ ಬೇರೆ ಹುಳ. ತುಂಬ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.